ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ 4 ದಿನ ಎಸ್ಐಟಿ ವಶದಲ್ಲಿರಲಿದ್ದಾರೆ. ಎಸ್ಐಟಿ ವಶಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಜಡ್ಜ್ ಮುಂದೆ ರೇವಣ್ಣ ಹಾಜರುಪಡಿಸಿದಾಗ ವಾದ ಪ್ರತಿವಾದ ನಡೆದವು. ರೇವಣ್ಣ ಅವರನ್ನ ತಮ್ಮ ವಶಕ್ಕೆ ನೀಡುವಂತೆ ಎಸ್ಐಟಿ ಮನವಿ ಮಾಡಿದ್ದು, ತನಿಖಾಧಿಕಾರಿ ನ್ಯಾಯಾಧೀಶರಿಗೆ ಲಿಖಿತ ಮನವಿ ಸಲ್ಲಿಸಿದ್ರು. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ ಪಡೆದಿದ್ದು ಎಚ್.ಡಿ. ರೇವಣ್ಣ ಮೇ 8ರಂದು ಮಧ್ಯಾಹ್ನ 3:30ಕ್ಕೆ ಕೋರ್ಟ್ಗೆ ಹಾಜರಾಗುವುದಕ್ಕೆ ಸೂಚನೆ ನೀಡಲಾಗಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಆರೋಪಿ ನಂಬರ್ 1. ಐದು ದಿನಗಳ ಕಾಲ ತಮ್ಮ ವಶಕ್ಕೆ ನೀಡಿ ಗಂಭೀರವಾದ ಪ್ರಕರಣ ಇದು. ವಿವರವಾದ ವಿಚಾರಣೆ ಅಗತ್ಯ ಇದೆ. ಅಪರಾಧ ಆರೋಪ ಸಂಬಂಧ ಹಲವರ ಪತ್ತೆ ಕಾರ್ಯ ಆಗಬೇಕಾಗಿದೆ. ಆರೋಪಿಗೆ ಸಹಕರಿಸಿದವರ ಬಗ್ಗೆ ತನಿಖೆಯ ಅಗತ್ಯ ಇದೆ. ಹಲವಾರು ಕಡೆ ಮಹಜರು ಮಾಡೋ ಅಗತ್ಯ ಇದೆ. ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ಆರೋಪಿಯನ್ನ ಪ್ರಶ್ನಿಸಬೇಕಾಗಿದೆ. ತಮ್ಮ ವಶಕ್ಕೆ ಕೊಡಿ ಅಂತ ಎಸ್ಐಟಿ ಲಿಖಿತ ಮನವಿ ಸಲ್ಲಿಸಿತ್ತು. ಇನ್ನು ರೇವಣ್ಣ ಪರ ವಕೀಲರು ಕೂಡ ವಾದ ಮಂಡಿಸಿದ್ರು. ರೇವಣ್ಣ ಪರ ವಕೀಲರು ಮತ್ತು ಎಸ್ಐಟಿಯ ವಾದ ಪ್ರತಿವಾದ ಆಲಿಸಿದ ನಂತರ ಎಸ್ಐಟಿಯ ವಶಕ್ಕೆ 4 ದಿನಗಳ ಕಾಲ ನ್ಯಾಯಾಲಯ ನೀಡಿದೆ. ಇನ್ನು ರೇವಣ್ಣ ಇದು ರಾಜಕೀಯ ಷಡ್ಯಂತ್ರ ಅಂತ ಆರೋಪಿಸಿದ್ದಾರೆ. ಮಾಧ್ಯಮಗಳ ಮುಂದೆ ಏನ್ ಹೇಳಿದ್ರು ರೇವಣ್ಣ ಕೇಳಿಸ್ತಾರೆ. ನನ್ನ 40 ವರ್ಷ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ, ಆಮೇಲೆ 2ನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಪೂರ್ತಿ ವಿಷಯ ಈಗೇನು ಶಕ್ತಿ ಇದೆ. ಎಲ್ಲ ಮಾಧ್ಯಮದವರಿಗೆ ರಾಜಕೀಯ ಷಡ್ಯಂತ್ರ. 4 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಲಾಗಿದೆ. ಪ್ರಶಾಂತ್, ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇತಿಹಾಸದಲ್ಲೇ ಅಂತ ರೇವಣ್ಣ ಅವರು ಹೇಳ್ತಾ ಇದ್ರು ಕೂಡ ಪ್ರಕರಣದ ಗಂಭೀರತೆ ಎಲ್ಲರಿಗೂ ಗೊತ್ತಿರೋದು. ಸೊ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ 4 ದಿನಗಳ ಕಾಲ ನ್ಯಾಯಾಲಯ ನೀಡಿದೆ. ಈ ಕೇಸ್ ನಡೆದುಕೊಂಡು ಬರ್ತಾ ಇರೋ ಹಾದಿ ಮತ್ತು ತೆಗೆದುಕೊಳ್ತಾ ಇರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡ್ತಾ ಇದ್ರೆ ಪ್ರಶಾಂತ್, ಏನು ಅನ್ನಿಸ್ತಾ ಇದೆ? ನೋಡಿ, ಎಚ್.ಡಿ. ರೇವಣ್ಣ ಅವರು ರಾಜಕೀಯ ಪ್ರೇರಿತ, ಪೊಲಿಟಿಕಲಿ ಮೋಟಿವೇಟೆಡ್ ಅಂತಕ್ಕಂಥದ್ದನ್ನು ಹೇಳೋದು ನಿರೀಕ್ಷಿತ. ಯಾವುದೇ ಆರೋಪಿ, ಅದು ರಾಜಕಾರಣದಲ್ಲಿರ್ತಕ್ಕಂಥವ್ರು ಬಂಧನಕ್ಕೊಳಗಾದಾಗ ಮೊದಲ ಮಾತು ಹೇಳೋದು ಇಲ್ಲ, ಇದು ಪೊಲಿಟಿಕಲ್ ಮೋಟಿವೇಟೆಡ್. ಅರವಿಂದ್ ಕೇಜ್ರಿವಾಲ್ರ ಪ್ರಕರಣವನ್ನು ಕೂಡ ತೆಗೆದುಕೊಳ್ಳಿ. ಅವರೇನು ಹೇಳಿದರು? ರಾಜಕೀಯ ಕಾರಣಗಳಿಗೋಸ್ಕರ, ಚುನಾವಣಾ ಕಾರಣಗಳಿಗೋಸ್ಕರ ಈ ಬಂಧನ ಆಗಿದೆ ಅಂತಕ್ಕಂಥದ್ದು. ಎಚ್.ಡಿ. ರೇವಣ್ಣ ಕೂಡ ಅದನ್ನೇ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಕರಣದ ತೀವ್ರತೆ ಮತ್ತು ಪ್ರಕರಣದ ಎನಾರ್ಮಿಟಿ ಇಡೀ ದೇಶಕ್ಕೆ ವ್ಯಾಪಿಸಿರೋದ್ರಿಂದ ಯಾವುದೇ ಹಂತದಲ್ಲೂ ಕೂಡ ಎಸ್ಐಟಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ದೇವೇಗೌಡರ ಮನೆಗೆ ಹೋಗಿ ಕೂಡ ರೇವಣ್ಣನವರನ್ನು ಬಂಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಎಸ್ಐಟಿ ಮಾಡಿದೆ. ಈಗ ಉಳಿದಿರ್ತಕ್ಕಂಥ ಪ್ರಶ್ನೆ ನೋಡಿ, ಈಗ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ, ಅಂದರೆ ಎಸ್ಐಟಿ ಕಸ್ಟಡಿಗೆ ರೇವಣ್ಣನವರನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಿರೀಕ್ಷಿತ. ಯಾಕಂದರೆ ಈಗಷ್ಟೇ ಪ್ರಕರಣದ ವಿಚಾರಣೆ ಆರಂಭ ಆಗಿದೆ. ಎಕ್ದಮ್ ಜುಡಿಷಿಯಲ್ ಕಸ್ಟಡಿ ಕೊಡಲ್ಲ. ಕೆಲ ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಮುಗಿದು ವಿಚಾರಣೆ ಪೂರ್ಣಗೊಂಡ ನಂತರ ಜುಡಿಷಿಯಲ್ ಕಸ್ಟಡಿ ಕೊಡಬೇಕಾ, ಬೇಲ್ ಆಗಬೇಕಾ ಅಂತಕ್ಕಂಥ ತೀರ್ಮಾನವನ್ನು ಕೋರ್ಟ್ ತೆಗೆದುಕೊಳ್ಳುತ್ತೆ. ಆದರೆ ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ A1 ಆಗಿ ಎಚ್.ಡಿ. ರೇವಣ್ಣ ಇದ್ದರು, A2 ಆಗಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್ ಭಾರತಕ್ಕೆ ಬಂದ ನಂತರ, ಈಗ ಯಾವಾಗ ಬರ್ತಾರೆ, ಚುನಾವಣೆಗೆ ಮುಂಚೆ ಬರ್ತಾರೆ ಅಂತಕ್ಕಂಥ ಮಾತಿತ್ತು. ಆದರೆ ನಿನ್ನೆ ಸಂಜೆಯಿಂದ ನಾವು ಕೇಳ್ತಾ ಇದ್ದೀವಿ, ಇಲ್ಲ ಚುನಾವಣೆ ಮುಗಿದ ನಂತರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ, 8ನೇ ತಾರೀಕು 9ನೇ ತಾರೀಕು ಬರಬಹುದು ಅಂತಕ್ಕಂಥ ಮಾತನ್ನು ನಾವು ನಿಶ್ಚಿತವಾಗಿ ಕೇಳ್ತಾ ಇದ್ದೀವಿ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಂದ ನಂತರ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆ ಇದೆಲ್ಲದರ ಒಂದು ಕೊರಾಬರೇಷನ್ ಕೂಡ ಆಗಬೇಕಾಗತ್ತೆ. ಅಲ್ಲಿಯವರೆಗೆ ಪೊಲೀಸ್ ಕಸ್ಟಡಿ ಮುಂದುವರಿತಕ್ಕಂಥ ಸಾಧ್ಯತೆಗಳಿವೆ ಅನ್ನೋದು ಸ್ಪಷ್ಟ. ಆದರೆ ಇಡೀ ರೇವಣ್ಣ ಕುಟುಂಬಕ್ಕೆ, ದೇವೇಗೌಡರಿಗೆ ಇದೊಂದು ರೀತಿಯ ಸಂಕಟದ ಕಾಲ. ಯಾಕಂದರೆ ರೇವಣ್ಣನವರಿಗೆ ಪೊಲೀಸ್ ಕಸ್ಟಡಿ ಕೊಡಲಾಗಿದೆ. ನನಗೆ
ಇರೋ ಮಾಹಿತಿಗಳ ಪ್ರಕಾರ ದೇವೇಗೌಡರ ಕುಟುಂಬದ ಒಟ್ಟಾರೆ ರಾಜಕಾರಣದ ಇತಿಹಾಸದಲ್ಲಿ ಮೊದಲ ಬಾರಿ ದೇವೇಗೌಡರ ಕುಟುಂಬದ ವ್ಯಕ್ತಿಯೊಬ್ಬರು ಈ ರೀತಿಯ ಪ್ರಕರಣದಲ್ಲಿ, ಭ್ರಷ್ಟಾಚಾರದ ಪ್ರಕರಣದಲ್ಲೂ ಕೂಡ ಒಳಗೆ ಹೋಗಿಲ್ಲ, ಆದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥ ಕಿಡ್ನ್ಯಾಪ್, ಅತ್ಯಾಚಾರದ ಪ್ರಕರಣದಲ್ಲಿ ಒಳಗಡೆ ಹೋಗಿರ್ತಕ್ಕಂಥದ್ದು ನಿಶ್ಚಿತವಾಗಿ ಒಂದು ಅತಿ ಹೆಚ್ಚು ಮುಜುಗರವನ್ನು ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬಕ್ಕೆ ಆಗತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ, ಅವರನ್ನು SIT ವಿಮಾನ ನಿಲ್ದಾಣದಲ್ಲೇ ಬಂಧಿಸುತ್ತಾ, ಆ ಮುಂದಿನ ವಿಚಾರಣೆ ಹೇಗೆ ನಡೆಯುತ್ತೆ? ಇನ್ನೊಂದು ಪ್ರಶ್ನೆ ಕೂಡ ಇದೆ. ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಆಡಳಿತ ಪಕ್ಷಕ್ಕೂ ಒಂದು ರೀತಿಯ ಉತ್ಸಾಹ ಇದೆ, ದೇವೇಗೌಡರು ಮತ್ತು ಅವರ ಕುಟುಂಬವನ್ನು ಮ್ಯಾಟ್ ಮೇಲೆ ಕೆಡವಬೇಕು ಅಂತಕ್ಕಂಥದ್ದು. ಆದರೆ ಚುನಾವಣೆಯ ನಂತರದ ದಿನಗಳಲ್ಲಿ ಉತ್ಸಾಹ ಮುಂದುವರಿಯುತ್ತಾ? ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಹೇಳ್ತವೆ. ಆದರೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಸಾಕ್ಷ್ಯಗಳು ಏನು ರೇವಣ್ಣ ಅವರ ಬಗ್ಗೆ ಇವೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಮೇಲ್ನೋಟಕ್ಕೆ ನೋಡಿದಾಗ ರೇವಣ್ಣನವರ ಬಗ್ಗೆ ಸಾಕ್ಷ್ಯಗಳು ಬಲವಾಗಿವೆಯಾ ಅಂತಕ್ಕಂಥದ್ದು ಸಂದೇಹದ ಪ್ರಶ್ನೆ. ಪ್ರಜ್ವಲ್ ಬಗೆಗಿನ ಅನೇಕ ಸಾಕ್ಷ್ಯಗಳಿವೆ. ಆ ಸಾಕ್ಷ್ಯಗಳಲ್ಲಿ ದೂರುಗಳು ಎಷ್ಟು ಬರ್ತವೆ, ಇವೆಲ್ಲವೂ ಕೂಡ ಮುಂದಿನ ಭವಿಷ್ಯದ ತನಿಖೆಯ ಭಾಗಗಳು. ಭಾವನಾ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 4 ಕೇಸ್ಗಳು ಪ್ರಶಾಂತ್, ಆದರೆ ಇದು ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಸೊ ಮುಂದಿನ ಹಂತದಲ್ಲಿ ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತೆಗೆದುಕೊಳ್ಳುತ್ತೆ? ಆಮೇಲೆ ಸಂತ್ರಸ್ತೆಯರಿಗೆ ಈಗಾಗಲೇ ಹೇಳಲಾಗಿದೆ, ಬನ್ನಿ ದೂರು ದಾಖಲಿಸಿ, ನಿಮ್ಮ ಪ್ರೊಟೆಕ್ಷನ್ ನಮ್ಮ ಜವಾಬ್ದಾರಿ ಅಂತೆಲ್ಲ. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಬಹುದು ಈ ಪ್ರಕರಣ? ಆ್ಯಂಡ್ ಸ್ಪೆಷಲಿ ಪ್ರಜ್ವಲ್ ರೇವಣ್ಣ ವಿಷಯಕ್ಕೆ ಬರೋದಾದರೆ ನೋಡಿ, ಈಗಾಗಲೇ ನಿನ್ನೆ ಒಂದು ಹೆಲ್ಪ್ಲೈನನ್ನು ಆರಂಭಿಸಲಾಗಿದೆ. ಯಾರ್ಯಾರು ಸಂತ್ರಸ್ತೆಯರಿದ್ದಾರೆ ಅವರು ನೇರವಾಗಿ ಹೆಲ್ಪ್ಲೈನ್ಗೆ ಫೋನ್ ಮಾಡಿ ಅವರ ಐಡೆಂಟಿಟಿಯನ್ನು ಮಾಡಲಾಗತ್ತೆ, ಅದನ್ನು ರಕ್ಷಿಸಲಾಗತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ನೀವು ಹೆಲ್ಪ್ಲೈನಿಗೆ ಫೋನ್ ಮಾಡಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತಕ್ಕಂಥದ್ದನ್ನು SIT ಹೇಳಿದೆ. ಈಗ ರೇವಣ್ಣನವರ ವಿರುದ್ಧ ಇರತಕ್ಕಂಥ ಪ್ರಕರಣ ಒಂದು ಕಡೆ ಆದರೆ, ಪ್ರಜ್ವಲ್ ಭಾರತಕ್ಕೆ ಬಂದ ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಯಾಕಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧವೇ ಈ CD ಚುನಾವಣೆಯ ಸಂದರ್ಭದಲ್ಲಿ ಬಿಡುಗಡೆಯಾಗಿತ್ತು. ಕೆಲ ವಿಡಿಯೋ ಸಾಕ್ಷ್ಯಗಳಿವೆ, ಆದರೆ ಅದರಲ್ಲಿ ಪ್ರಜ್ವಲ್ ಮುಖ ಇಲ್ಲ. ಅದು ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ. ಆದರೆ ಅನೇಕ ಫೋಟೋಗಳಲ್ಲಿ ಮಹಿಳೆಯರ ಜೊತೆ ಪ್ರಜ್ವಲ್ರ ಫೋಟೋ ಇದೆ, ಅಶ್ಲೀಲವಾಗಿರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಸಮ್ಮತಿ ಎಷ್ಟು, ಅಸಮ್ಮತಿಯಿಂದ ಮಾಡಿದ್ದೆಷ್ಟು, ಬ್ಲ್ಯಾಕ್ ಮೇಲ್ ಎಷ್ಟು, ಈ ಅಂಶಗಳು ಕೂಡ ಬಹಿರಂಗಗೊಳ್ಳಬೇಕಾಗತ್ತೆ. ಅದು ಸಂತ್ರಸ್ತೆಯರು ದೂರು ಕೊಡ್ಲಿಕ್ಕೆ ಬಂದಾಗ ಅದರಲ್ಲಿ ಸಾಕ್ಷ್ಯಗಳೆಷ್ಟಿವೆ ಅಂತಕ್ಕಂಥದ್ದು ಕೂಡ ನೋಡಿ. ಅನೇಕ ಬಾರಿ ಏನಾಗುತ್ತೆ ಇಂಥ ಪ್ರಕರಣಗಳಲ್ಲಿ, ಮೊದಲಿನ 10-15 ದಿನಗಳ ಕಾಲ ಒಂದು ಮೀಡಿಯಾದಲ್ಲೂ ಸುದ್ದಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ, ಚುನಾವಣೆಗಳಿರೋದ್ರಿಂದ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಕೇಳ್ತಿದ್ದೀವಿ. ಆದರೆ ಅಂತಿಮವಾಗಿ ಈ ಪ್ರಕರಣದಲ್ಲಿ ಯಾರಿಗಾದರೂ ಶಿಕ್ಷೆ ಆಗಬೇಕಾದ್ರೆ ಸಾಕ್ಷ್ಯಗಳೇ ಎಷ್ಟಿವೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಆ ಸಾಕ್ಷ್ಯಗಳ ಆಧಾರದ ಮೇಲೆ ಮುಂದಿನ ದಿನದಲ್ಲಿ ತನಿಖೆ ನಡೀಬಹುದು. ಆದರೆ ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಕುಮಾರಸ್ವಾಮಿ ಈ ಪ್ರಕರಣ ಹೊರಗಡೆ ಬಂದಾಕ್ಷಣ ನನಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಿದ್ದಾರೆ. ಪ್ರಾಯಶಃ BJP ಕೂಡ ಕುಮಾರಸ್ವಾಮಿಯವ್ರಿಗೆ ಹೇಳ್ತಾ ಇದೆ, ಈ ಪ್ರಕರಣದಿಂದ ಅಂತರವನ್ನು ಕಾಯ್ದುಕೊಳ್ಳಿ, ಅದರಲ್ಲಿ ತಥ್ಯಗಳಿವೆ ಅಂತಕ್ಕಂಥದ್ದು. ತಥ್ಯಗಳಿರದೇ ಹೋಗಿದ್ರೆ ಬರೀ ರಾಜಕೀಯ ಪ್ರೇರಿತ ಅಂತ ರೇವಣ್ಣ ಹೇಳುವ ಹಾಗಿದ್ದಲ್ಲಿ ಕುಮಾರಸ್ವಾಮಿ ನಿಶ್ಚಿತವಾಗಿ ಕುಟುಂಬದ ಜೊತೆ ನಿಲ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. BJP ಕೂಡ ಇಷ್ಟೊಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿರಲಿಲ್ಲ. ಆದರೆ ದಾಲ್ ಮೇ ಕುಚ್ ಕಾಲಾ ಹೈ. ಪ್ರಜ್ವಲ್ ಏನು ಮಾಡಿದ್ದಾರೆ, ಎಷ್ಟು ಹಂತದವರೆಗೆ ಮಾಡಿದ್ದಾರೆ, ಯಾರ್ಯಾರನ್ನು ದುರುಪಯೋಗ ಪಡಿಸ್ಕೊಂಡ್ರ, ಸಂಸದರಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಸಂಪರ್ಕಕ್ಕೆ ಬಂದವರನ್ನೆಲ್ಲ ಬಳಸ್ಕೊಂಡ್ರ, ಈ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ. ಇದರಲ್ಲಿ ಬಲವಂತ ಎಷ್ಟು, ಇದರಲ್ಲಿ ಸಮ್ಮತಿ ಎಷ್ಟು? ಸಮ್ಮತಿ ಇದ್ದರೂ ಕೂಡ ಭವನ, ಇದೊಂದು ಟ್ರಿಕಿ ಸಿಚುವೇಶನ್. ಅನೇಕ ಅಂದರೆ ನಾನಾ ಕಾರಣಗಳಿಂದಾಗಿ ಪವರ್ ಮುಂದೆ ನಿಲ್ಲಲಾಗದೆ ಬಳಕೆಯಾಗಿರ್ತಕ್ಕಂಥವರ ಫೋಟೋಗಳು, ವಿಡಿಯೋಗಳು ವೈರಲ್ ಆಗಿರ್ತಕ್ಕಂಥದ್ದು ಅವರ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿದೆ. ಅದು ಅಂದರೆ ಒಂದು ಕಡೆ ಪ್ರಜ್ವಲ್ ರೇವಣ್ಣನವರ ಅತಿರೇಕದ ಕೃತ್ಯಗಳು ಅಂತ ಆರೋಪಗಳೇನಿವೆ, ಅದರ ಜೊತೆಗೆ ಪಾಪ ಆ ಹೆಣ್ಣು ಮಕ್ಕಳ ಫೋಟೋಗಳು, ವಿಡಿಯೋಗಳು ಕೂಡ ವೈರಲ್ ಆಗಿವೆ. ಅವರ ಮುಂದಿನ ಭವಿಷ್ಯ ಏನು? ಅವರ ನೋಡಿ, ಸಣ್ಣ ಊರುಗಳಲ್ಲಿ ಬದುಕೋದು ಕಷ್ಟ ಆಗುತ್ತೆ ಈ ರೀತಿಯ ವಿಡಿಯೋಗಳು ಬಂದಾಗ. ಮಾಡಿರೋದು ತಪ್ಪು ಅಂತಾದರೂ ಕೂಡ ಕೆಲವು ಬಾರಿ ಪವರ್ ಎದುರುಗಡೆ ನಿಲ್ಲಿಕ್ಕೆ ಆಗದೆ ಬಲವಂತದಿಂದ
ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ ಬಂದು ಈಗ ಮನೆ ಕೆಲಸದವಳ ವಿಡಿಯೋ ಹೊರಗಡೆ ಬಂದಾಗ ಇಷ್ಟೊಂದೆಲ್ಲ ಚರ್ಚೆ ಆಯಿತು. ಮನೆ ಕೆಲಸದವಳ ಜೊತೆಗೂ ಕೂಡ ಹೀಗೆ ನಡ್ಕೊಳ್ತಾರ ಅಂತಕ್ಕಂಥ ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ರೀತಿಯ ಆಕ್ರೋಶ, ಹೇಟ್ರೆಡ್ನೆಸ್ ಶುರು ಆಯಿತು. ಆ ಕಾರಣದಿಂದ SIT ರಚನೆ ಆಯಿತು. ಈಗ ಅವರ ಫ್ಯಾಮಿಲಿಗಳನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಜವಾಬ್ದಾರಿ SIT ಮೇಲಿದೆ. ಬೇಕಾಬಿಟ್ಟಿ ವಿಡಿಯೋಗಳು ಏನು ಹರಿದಾಡ್ತಾ ಇವೆ ಅವುಗಳಿಗೆ ಕಡಿವಾಣ ಹಾಕ್ತಕ್ಕಂಥ ಅವಶ್ಯಕತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಕೂಡ ಯಾರ್ಯಾರನ್ನ ದುರುಪಯೋಗ ಪಡಿಸ್ಕೊಂಡ್ರು ಅಂತಕ್ಕಂಥದ್ದರ ಬಗ್ಗೆ ವಿಸ್ತೃತ ತನಿಖೆ ಆಗಿ ಶಿಕ್ಷೆ ಆಗಬೇಕಾದ್ರೆ ಸಾಕ್ಷ್ಯಗಳೆಷ್ಟಿವೆ, ಏನು ಮಾಹಿತಿ ಇದೆ, ಇದು ಕೂಡ ಮುಖ್ಯ ಆಗತ್ತೆ. ಅನೇಕ ಬಾರಿ ಭಾವನಾ ಇನಿಷಿಯಲ್ ಹೈಪ್ ಆಧಾರದ ಮೇಲೆ ನೀವು ಎಲ್ಲವನ್ನ ಕೂಡ ಶರ ಬರೀಲಿಕ್ಕೆ ಆಗಲ್ಲ. ಇನಿಷಿಯಲಿ ಹೈಪ್ ಜಾಸ್ತಿ ಇದೆ, ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ SIT ಇದನ್ನು ಕೊನೆಯ ಹಂತದವರೆಗೆ ತೆಗೆದುಕೊಂಡು ಹೋಗುತ್ತಾ? ಈಗ ಒಂದು ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ಕೂಡ ಚುನಾವಣೆ ಇರೋದ್ರಿಂದ JDS ಮೇಲೆ ಯಾವ ರೀತಿ ಮುಗಿ ಬೀಳ್ತಾ ಇದೆ, ಇದು ಚುನಾವಣೆಯ ನಂತರ ಈ ಉತ್ಸಾಹ ಉಳಿಯುತ್ತಾ? ಪೊಲಿಟಿಕಲ್ ಬಾಸ್ಗಳೇ ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಎಲ್ಲ ಪ್ರಶ್ನೆಗಳು ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಹುಟ್ಟುಕೊಳ್ತವೆ ಭಾವನಾ. ಅಂದುಕೊಂಡಷ್ಟು ಸುಲಭವಾಗಿ ಈ ಕೇಸ್ ಇಲ್ಲ. ಯಾಕಂದರೆ ಅದರಲ್ಲಿ ದೇವೇಗೌಡರ ಮೊಮ್ಮಗ, ದೇವೇಗೌಡರ ಮಗ ಇದ್ದಾನೆ. ಜೊತೆಗೆ ಇಡೀ ಒಂದು ಹಳೆ ಮೈಸೂರು ಭಾಗದ ಪಾಲಿಟಿಕ್ಸ್ ಇದೆ, JDSನ ಅಸ್ತಿತ್ವದ ಪ್ರಶ್ನೆ ಇದೆ. ನೋಡಿ, ಇದಿಷ್ಟಕ್ಕೆ ನಿಲ್ಲಲ್ಲ. ಒಂದು ವೇಳೆ ನಾಳೆ ಯಾವುದೇ ಸರ್ಕಾರ ಬಂದರೆ JDS ಅದರಲ್ಲಿ ಪಾತ್ರವನ್ನು ವಹಿಸಬೇಕಾದ್ರೆ ಕೇಂದ್ರ ಮಂತ್ರಿಯನ್ನ JDSನವ್ರನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಈಗ ನರೇಂದ್ರ ಮೋದಿ ಅವ್ರದ್ದೇ ಸರ್ಕಾರ ಬಂತು ಅಂದ್ಕೊಳ್ಳೋಣ, ಬರದೇ ಹೋದರೆ ಒಂದು ಕತೆ, ಬಂದರೆ ಅಥವಾ ರಾಜ್ಯದಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರೇನು ಮಾಡದೇ ಇದ್ರೇನು, ಎಲ್ಲ ಅಂಶಗಳು ಈ ತನಿಖೆಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತವೆ ಅಂತ ನನಗನ್ಸುತ್ತೆ ಭಾವನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.